KNWF ವತಿಯಿಂದ ರಾಜ್ಯದ ಉಪಾಧ್ಯಕ್ಷರಿದ್ದೀರಾ, ಸಭೆ ಹಮ್ಮಿಕೊಂಡಿದ್ದೀರಾ. ಈ ಸಭೆಗೆ ನೀವು ಪಾಲ್ಗೊಂಡಿದ್ದೀರಾ. ಅನೇಕ ಮುಖಂಡರು ಚಿತ್ರದುರ್ಗದಿಂದ ಏನು ಹೇಳ್ತೀರಾ ಸರ್ ಇವತ್ತು? ಸರ್, ಇವತ್ತು ಕಾರ್ಯಕ್ರಮ ದಿಲ್ಲಿಯಿಂದ ನಮ್ಮ ಕುಂಟೇಜಿ ಬರ್ತಿದ್ದಾರೆ. ಆಮೇಲೆ ಎಲ್ಲ ಜಿಲ್ಲೆಯಿಂದ ಎಲ್ಲರೂ ಕಾರ್ಮಿಕರು ಏನು NTCWF ಏನಿದ್ದಾರೆ ಪೂರ ಮುಖಂಡರು ಬರ್ತಿದ್ದಾರೆ. ಈ ಕಷ್ಟ ಏನೈತೆ ನಮ್ಮ ಕಾರ್ಮಿಕರಿಗೆ ಏನು ಸವಲತ್ತು ಇದೆ ಅದ್ರ ಬಗ್ಗೆ ಚರ್ಚೆ ನಡೀತೈತೆ. ಆಮೇಲೆ ದಿಲ್ಲಿಯಿಂದ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಕುಂಟೇಜಿ ಬಂದು ಅವರು ನಮಗೆ ತಿಳಿ ಹೇಳಿ ನಮಗೆ ಏನು ಒಂದು ಕಾರ್ಮಿಕರಿಗೆ ಏನೇನು ಯೋಜನೆ ಬೇಕು, ಏನೇನು ನಮ್ಮದೇ ಸರ್ಕಾರ ಐತಿ ಇಲ್ಲಿ ಕರ್ನಾಟಕದಲ್ಲಿ, ನಮಗೇನು ಅವರು ಇಲ್ಲಿ ಬರ್ತೈತೆ ಅದು ಕರೆಕ್ಟಾಗಿ ತಲುಪಿಸ್ಬೋದು. ಅವೆಲ್ಲ ಮಾಡೋದ ಬಗ್ಗೆ ಅದು ಚರ್ಚೆ ಆಗ್ತೈತಿ. ಇವತ್ತು ರಾಜ್ಯದಲ್ಲಿ 2 ಉಪಚುನಾವಣೆ, ದಾವಣಗೆರೆ, ಹಾಂ ಸರ್, ಇನ್ನೊಂದು ಬಾಗಲಕೋಟೆ ಚುನಾವಣೆ ನಡೀತಾ ಇದೆ. ಇವತ್ತು ಏನು ಹೇಳ್ತೀರಾ ಜಾಕೀರ್ ಅವರೇ? ಸರ್, ಎರಡೂ ಗೆಲ್ತಾರೆ. ಕಾಂಗ್ರೆಸ್ ಬಹುಮತದಿಂದ ಗೆಲ್ತಾರೆ. ಗೆಲ್ಲೋದೇನು 100%. ಯಾವ BJP ಇರಲ್ಲ, ಯಾರು ಇಂಡಿಪೆಂಡೆಂಟ್ ಯಾರೂ ಇಲ್ಲ, ಒಂದಾಗಿದ್ದಾರೆ. ಇಂಡಿಪೆಂಡೆಂಟ್ ಯಾರು ನಿಂತಿದ್ರು ಇವಾಗೆಲ್ಲ ಸಹಕಾರ ಮಾಡಿ ಇದಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಗೆಲ್ಲಿಸ್ಕೊಂಡು ಬರ್ತೀವಿ ಸರ್. ನಾವು ಎಲ್ಲ ಪೂರ್ತಿ ದಿನೇಶ್ ನಾವೆಲ್ಲ ಹೋಗಿ ನಾವು ಜೊತೆಗೆ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ಗೂ ಸಹ ದುಡಿತೀವಿ. 100%, 99%, 100% ಗೆಲ್ತಾರೆ. ಕಾಂಗ್ರೆಸ್ ಬರ್ತತೆ, ಎರಡೂ ಕಾಂಗ್ರೆಸ್ ಬರ್ತತೆ. ಏನು ಅಭ್ಯಂತರ? 5 ಪಂಚರಾಜ್ಯ ಚುನಾವಣೆ ಸಹ ಘೋಷಣೆಯಾಗಿದೆ, ನಡೀತಾ ಇದೆ. ಏನು ಹೇಳ್ತೀರಾ ಸರ್? ಇವತ್ತು ನರೇಂದ್ರ ಮೋದಿ ಸರ್ಕಾರ ಜ್ವಲಂತ ಸಮಸ್ಯೆಗಳು, ಕಾರ್ಮಿಕರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇದೆ. ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರು ಬಂದಿದ್ದಾರೆ. ಆಮೇಲೆ ಇಂದ ಬಂದಿದ್ದಾರೆ. ಅವ್ರೇನು ಓಟ್ ಹಾಕ್ಸ್ಕೊಂಡು ಏನು ಬಂದಿಲ್ಲ BJP ಸರ್ಕಾರ. ನಮ್ಮದು ಒರಿಜಿನಲ್, ನಾವು ಓಟ್ ಹಾಕಿ ನಾವು ಬರೋದು. ಕಾಂಗ್ರೆಸ್ ಏನೈತೆ ಅಂದರೆ ಓಟ್ ಹಾಕಿ ಇಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಗೆದ್ದಿದ್ವಿ ಆ ಥರ ಎಲ್ಲ ಕಡೆನೂ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರ, ಮುಂದಿನ ಸರ್ಕಾರ ಕಾಂಗ್ರೆಸ್ ಇರ್ತದೆ. ಈ ಎಲ್ಲ ಕಿತ್ತು ಬಿಸಾಕ್ತಾರೆ, ಮೋದಿಗೆ ಕಿತ್ತು ಬಿಸಾಕ್ತಾರೆ. ಗೊತ್ತಾಗೈತೆ ಜನಗಳಿಗೆ, ಅರ್ಥ ಆಗೈತೆ ಏನು ಎಂತನು ಅಂತ. ನಾಟಕ ಬರೀ 15 ಲಕ್ಷ ಹಾಕ್ತೀನಂದ್ರು. ಸುಳ್ಳು ಆಶ್ವಾಸನೆ ಏನೇನೋ ಭಾಳ ಆಯ್ತು. ಹೇಳ್ಬೇಕಂದ್ರೆ ಅವರು ಕತೆ ಐತೆ, ಒಂದು ಫಿಲಿಮ್ ಮಾಡ್ಬೋದು. ಆ ಥರ ಮೋದಿದು ಐತೆ. ಅದ್ರ ಬಗ್ಗೆ ದಾವಣಗೆರೆ ಐತಲ್ಲ, ನಾವು ಹೋಗಿ ಕ್ಯಾನ್ವಾಸ್ ಮಾಡ್ತೀವಿ. ಎಲ್ಲ ಮುಖಂಡರು ಒಂದಾಗಿದ್ದಾರೆ, ಯಾವುದು ಇರೋಲ್ಲ. 99% ಅವ್ರ ಕುಟುಂಬ, ಪಾಪ ಅವ್ರ ಕುಟುಂಬಕ್ಕೆ ಕೊಡಬೇಕಿತ್ತು. ಅವರ ತಾತ ತೀರೋಗಿದ್ದಾರೆ ಮೊನ್ನೆ, ಅವ್ರು ಕೊಟ್ಟಿದ್ದಾರೆ ಸಹಜ. ಅವರೇನೆಲ್ಲ ಏನು ಅದು ಮಾಡಲೇಬೇಕು. ಅವ್ರದ್ದೇ ಅದು ಸೀಟ್ ಅವ್ರದ್ದೇ ಇದ್ದಿದ್ದು, ಶಾಮನೂರು ಶಿವಶಂಕರಪ್ಪರದೇ ಇದ್ದಿದ್ದು ಸೀಟು, ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ನಮ್ಮವ್ರು ಯಾರೋ ಸಂಖ್ಯಾತರು ಕೊಡಬೇಕಾದ ಕೂಗು ಯಥೇಚ್ಛವಾಗಿ ಕಾಡ್ತಾ ಇತ್ತು. ಅಲ್ಪಸಂಖ್ಯಾತರಿಗೆ ಅವರು ತೊಗೊಂಡೋಗಿದ್ದಾರೆ. ಮೊದಲಿಂದನೂ ಅಲ್ಪಸಂಖ್ಯಾತರಿಗೆ ಬಿಟ್ಟು ಹೋಗಿಲ್ಲ. ಶಾಮನೂರು ಶಂಕರಪ್ಪರು ಅವ್ರು ಯಾವುದೇ ಕಾರಣಕ್ಕೆ ಅಲ್ಪಸಂಖ್ಯಾತರು ಅವರು ಯಾವುದೂ ಬಿಟ್ಟಿಲ್ಲ. ಅವರು ಅಲ್ಪಸಂಖ್ಯಾತರಿಗೆ ಅವ್ರು ಯಾವುದೂ ಬಿಟ್ಟಿಲ್ಲ, ಹಿಂದೆ ಸರಿಗಿಲ್ಲ. ಅವರು ಒಳ್ಳೆಯ ರೀತಿಯಲ್ಲಿ ಅವ್ರ ಮಕ್ಕಳಾಗಲಿ, ಅವ್ರ ಮೊಮ್ಮ ಆಗಲಿ, ಅವ್ರ ಮೇಡಮ್ ಆಗಲಿ ಎಲ್ಲ ಜಾತಿಗೆ ತೊಗೊಂಡೋಗ್ತಾರೆ ಸರ್. ಏನೂ ಅಭ್ಯಂತರ ಇಲ್ಲ. ಒಳ್ಳೆ ಬಹುಮತದಿಂದ ಆಗ್ತತೆ. ಏನೋ ಅದು ಯಾರ್ಯಾರೋ ಕಿರಿಗೆಳೆಯರು ಅವ್ರು ನಿಂತ್ಕೋ ಅದು ಇದು ಅಂತ ಭೇದ ಮಾಡಿರ್ತಾರೆ. ಎಲ್ಲ ಒಂದೇ ಕುಟುಂಬದ ಥರ, ನಮ್ಮದು ಎಲ್ಲ ಒಂದೇ ಕುಟುಂಬದ ಥರ ಬಹುಮತ.